ಚಿಂತಾಮಣಿ ಉಪವಿಭಾಗ ಸುಬ್ರಹ್ಮಣ್ಯ ಒಬ್ಬ ಪವರ್ ಮ್ಯಾನ್ ಯಾವ ಪರಿಸ್ಥಿತಿಯಲ್ಲಿ ಮಲಗಿದ್ದಾರೆ ಅಂತ ನೀವು LC ಕನ್ಫರ್ಮ್ ಮಾಡ್ಕೊಂಡಿದ್ರ ಅಥವಾ ಡೈರೆಕ್ಟ್ ಕಂಬ ಹತ್ತಿದ್ರ? 4 ಕಡೆ ಕೆಲಸ ಮಾಡ್ಕೊಂಡು 5ನೇ ಪ್ಲೇಸ್ ಹೋದಾಗ ಹಂಗಾಗಿರೋ ಸರ್. 9:58 ನಾನು LC ತಗೊಂಡಿದ್ನಲ್ಲ ಸರ್, LC ರಿಟರ್ನ್ ಮಾಡಿಲ್ಲ. ಎಷ್ಟು ಹಳ್ಳಿ ನೋಡ್ತಾ ಇದ್ರ ಸುಬ್ರಹ್ಮಣ್ಯ? ಇವಾಗ 13 ಬರುತ್ತೆ ಸರ್. ಇನ್ನೂ ವಾಸಿ ಆಗೋದು ಲೇಟ್ ಆಗುತ್ತೆ, ಹಿಂದ್ಗಡೆ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಸರ್. ನನಗಾಗಿರೋ ಇನ್ಸಿಡೆಂಟ್ ಬೇರೆ ಯಾರಿಗೂ ಆಗಬಾರ್ದು ಸರ್, ನನಗಾಗಿರೋ. ಇದು ನೋಡಿ, ಎಲ್ಲ ಪವರ್ ಮ್ಯಾನ್ಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಪಾಪನ್ ನೋಡೋದಕ್ಕೆ ಸುಬ್ರಹ್ಮಣ್ಯ ಇದಾರೆ ಅಂತ ಅನ್ಸುತ್ತೆ. ಒಂದು ಆಸೆಗಳನ್ನ ಇಟ್ಕೊಂಡು ಮದುವೆ ಆಗಿರ್ತೀರ, ಇವತ್ತು ಈ ಪರಿಸ್ಥಿತಿಲಿ ಇದಾರೆ. 1 ಮಂತ್ ಆಗಿದೆ, ಇನ್ನೂ ಏನು ಎಂಕ್ವೈರಿ ಮಾಡಿಲ್ಲ ಸರ್. ಅವ್ರು ನೋಡ್ಕೋಬೇಕು, ಇನ್ನು ನೋಡ್ಕೋಬೇಕು ಸರ್. ನಾವೇ ಓಡಾಡಕ್ಕಾಗ್ತೇನೆ ಸರ್. ನಿಮ್ಮ ಕುಟುಂಬದ ಪರಿಸ್ಥಿತಿಯೂ ಸೇಮ್. ಈ ಪವರ್ ಮ್ಯಾನ್ ಆಗಿ ಈ ಕರೆಂಟ್ ಶಾಕ್ ಓಡಿಸ್ಕೊಂಡು ಈ ತರ ಒಂದು ಪರಿಸ್ಥಿತಿಯಲ್ಲಿ ಮಲಗೋದಕ್ಕೆ ಪವರ್ ಮ್ಯಾನ್ ಆಗ್ಬೇಕಾ? ಕರ್ನಾಟಕದಲ್ಲಿ ಒಂದು KPTCL 5 ಎಸ್ಕಾಂಗಳು, ಸಾವಿರಾರು ಜನ ಪವರ್ ಮ್ಯಾನ್ಗಳು, ಸಾವಿರಾರು ಜನ ಅಧಿಕಾರಿಗಳು ಎಲ್ಲರೂ ಇದ್ದರು. ಒಂದಿಲ್ಲ ಒಂದು ಘಟನೆಯಲ್ಲಿ, ಒಂದಿಲ್ಲ ಒಂದು ದಿನ, ಒಂದಿಲ್ಲ ಒಂದು ರೀತಿಯ ಪ್ರಾಣಾಪಘಾತಗಳಾಗಿರ್ಬೋದು ಮತ್ತು ಅಪಘಾತಗಳಾಗಿರ್ಬೋದು. ಅದು ಸಾರ್ವಜನಿಕರಿಗೂ ಹಾಗೂ ಕೆಲಸ ಮಾಡುವಂಥ ಪವರ್ ಮ್ಯಾನ್ಗಳಿಗೂ ನಿತ್ಯ ಒಂದಿಲ್ಲ ಒಂದು ರೀತಿಯಲ್ಲಿ ಅಪಘಾತಗಳು ನಡೀತಾನೆ ಇರುತ್ತೆ. ತಡೆಯುವಂಥ ಪ್ರಯತ್ನ ಪ್ರತಿಯೊಬ್ಬರು ಮಾಡ್ತಾರೆ, ಆದರೆ ನಿರಂತರ ಅಪಘಾತಗಳು ನಡೀತಾನೆ ಇರುತ್ತೆ. ಆ ರೀತಿಯ ಅಪಘಾತಗಳು ಕೇವಲ ಬೆಸ್ಕಾಮಲ್ಲಿ ಲೆಕ್ಕ ತಗೊಂಡ್ರೆ ಕಳೆದ 1 ತಿಂಗಳಲ್ಲಿ ಕನಿಷ್ಠ 10 ಅಪಘಾತಗಳಾಗಿದೆ. ಅದರಲ್ಲಿ ಕೇವಲ 2-3 ಪ್ರಪಂಚಕ್ಕೆ ಗೊತ್ತಾಗಿದೆ, ಸಾರ್ವಜನಿಕರಿಗೆ ಗೊತ್ತಾಗಿದೆ. ಇನ್ನು 7 ಕೇಸುಗಳು ಮುಚ್ಚಿ ಹಾಕುವಂಥ ಪ್ರಯತ್ನ ಸ್ಥಳೀಯ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಮಾಡ್ತಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಆ ಥರದ್ದೇ ಒಂದು ಕೇಸು ಚಿಂತಾಮಣಿ ಉಪವಿಭಾಗ ಕೆಂಚಾರ್ಲಹಳ್ಳಿ ಎನ್ನುವ ಒಂದು ಶಾಖೆಯಲ್ಲಿ ಕಳೆದ ತಿಂಗಳು ಅಂದರೆ ಮಾರ್ಚ್ 24ನೇ ತಾರೀಕು ಬೆಳಿಗ್ಗೆ ಸುಮಾರು 10 ಗಂಟೆಯಲ್ಲಿ ಸುಬ್ರಹ್ಮಣ್ಯ ಅನ್ನುವ ಒಬ್ಬ ಪವರ್ ಮ್ಯಾನ್ಗೆ ವಿದ್ಯುತ್ ಅಪಘಾತ ಆಗುತ್ತೆ. ಆ ಒಂದು ವಿದ್ಯುತ್ ಅಪಘಾತ ನಡೆದಿದ್ದು ಯಾಕೆ, ಹೇಗೆ, ಎಲ್ಲಿ, ಆ ಸಮಯದಲ್ಲಿ ಸುಬ್ರಹ್ಮಣ್ಯ ಪರಿಸ್ಥಿತಿ ಏನು, ಸುಬ್ರಹ್ಮಣ್ಯ ಕುಟುಂಬದ ಪರಿಸ್ಥಿತಿ ಏನು, ಇವತ್ತು ಅವರದೇ ಗ್ರಾಮದಲ್ಲಿ ಇವತ್ತಿದ್ದೀವಿ, ಅವರ ಮನೆಯಲ್ಲಿ ಇದ್ದೀವಿ. ನೀವು ನೋಡ್ಬೋದು ಸುಬ್ರಹ್ಮಣ್ಯ ಒಬ್ಬ ಪವರ್ ಮ್ಯಾನ್ ಯಾವ ಪರಿಸ್ಥಿತಿಯಲ್ಲಿ ಮಲಗಿದ್ದಾರೆ ಅಂತ. ಅದು ಅವ್ರಿಗೆ ಆಗಿರುವಂಥ ಅಪಘಾತ ಇನ್ನೂ ಭಯಾನಕವಾಗಿದೆ. ಅದನ್ನು ನಾವು ಕ್ಯಾಮ್ರಾದಲ್ಲಿ ತೋರ್ಸೋಕ್ಕಾಗಲ್ಲ, ಹಂಗಾಗಿ ಅದನ್ನು ತೋರಿಸ್ತಾ ಇಲ್ಲ. ಇವತ್ತು ದೇವರ ದಯೆಯೋ, ಇವರ ತಂದೆ ತಾಯಿಗಳ ಪುಣ್ಯವೋ, ಅಥವಾ ಇವರ ಕೇವಲ 5 ತಿಂಗಳ ಒಂದು ಮಗು, ಆ ಮಗು ಮಾಡ್ಕೊಂಡಂಥ ಪುಣ್ಯ ಇರ್ಬೋದು, ತನ್ನ ತಂದೆಯನ್ನು ಮರಳಿ ಪಡೆದಿದೆ. ಆ ಹೆಣ್ಣು ಮಗು ಆಗಿರ್ಬೋದು, ಅವರ ಮಗು ಆಗಿರ್ಬೋದು. ಸುಬ್ರಹ್ಮಣ್ಯನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸುಬ್ರಹ್ಮಣ್ಯ ನಮಸ್ಕಾರ, ಹೇಗಿದ್ದೀರಿ? ನಮಸ್ತೆ ಸರ್, ಪರವಾಗಿಲ್ಲ. ಯಾವತ್ತು ನಡೀತು ಅಪಘಾತ? ಇದು ಮಾರ್ಚ್ 24ನೇ ತಾರೀಕು ಸರ್. ಮಾರ್ಚ್ 24ನೇ ತಾರೀಕು ಎಷ್ಟೊತ್ತಲ್ಲಿ? 10 ಗಂಟೆಯಲ್ಲಿ ಸರ್. ಏನ್ ಕೆಲಸ ಮಾಡಕ್ ಹೋಗಿದ್ರಿ ಸರ್? ಜಂಪ್ ಕಟ್ ಆಗಿದೆ ಸರ್, ಲೈನ್ ಟ್ರಾವೆಲ್ F4 ಆಪ್ಷನ್ ಅಲ್ಲಿ. ಈ ಕಂಪ್ಲೇಂಟ್ ಯಾವತ್ತು ಬಂದಿದೆ ಆಕ್ಚುಲಿ? ಇದು ಅವತ್ತೇ ಸರ್. ಅವತ್ತು ಬೆಳಿಗ್ಗೆ ಬಂದಿತ್ತಾ? ಒಟ್ಟು ಎಷ್ಟು ಕಡೆ ಕೆಲಸ ಮಾಡ್ತಿದ್ರಿ ಅವತ್ತು? 5 ಕಡೆ ಸರ್. ಎಷ್ಟು ಪವರ್ ಮ್ಯಾನ್ಗಳು ಇದ್ರಿ? ಒಬ್ಬನೇ ಸರ್. 5 ಕಡೆ ಕೆಲಸ ಒಬ್ಬ ಪವರ್ ಮ್ಯಾನ್ ಮಾತ್ರ ಮಾಡ್ತಾ ಇದ್ರ? ಹೌದು ಸರ್. ಆಕ್ಚುಲಿ ಏನ್ ಕಂಪ್ಲೇಂಟ್ ಇತ್ತು? ಕಂಪ್ಲೇಂಟ್ಸ್ 2 ಕಡೆ ಮರ ಬಿದ್ದಿತ್ತು ಸರ್. ಒಂದು ಕಡೆ ವೈರ್ ಜಾಮ್ ಆಗಿ ಕಂಬ, ಇನ್ನೊಂದು ಕಂಬದ ಮೇಲೆ F4 ಲೈನ್ ಬಂದ್ಬಿಟ್ಟು F6 NJ ಮೇಲೆ ಬಿದ್ದಿತ್ತು ಸರ್. ಮತ್ತೆ ಇದು ಲಾಸ್ಟ್ ಕಂಪ್ಲೇಂಟ್ F4 ಆಪ್ಷನ್ ಅಲ್ಲಿ ಲೈನಲ್ಲಿ ಜಂಪ್ ಕಟ್ ಆಗಿತ್ತು ಸರ್. ಓಕೆ, ನಿಮಗೆ ಕಂಪ್ಲೇಂಟ್ ಸಾರ್ವಜನಿಕರು ಮಾಡಿದ ಅಥವಾ ಡಿಪಾರ್ಟ್ಮೆಂಟಲ್ ಕಂಪ್ಲೇಂಟ್? ಇದು ಸಾರ್ವಜನಿಕರಿಂದ 2 ಕಂಪ್ಲೇಂಟ್ ಬಂದಿತ್ತು ಸರ್. ಒಂದು ಮರ ಬಿದ್ದಿರೋದು, ಇನ್ನೊಂದು ಅದೇ ಜಂಪ್ ಕಟ್ ಆಗಿದ್ದು ಸರ್, ಅಲ್ಲೇ ಆಕ್ಸಿಡೆಂಟ್ ಆಗಿತ್ತು, ಅವ್ರು ಮಾಡಿದ್ರು ಸರ್. 3 ನಾನು ಹುಡುಕಿದ್ ಸರ್. ನೀವೇ ಹುಡುಕಿ ಫೈಂಡ್ ಔಟ್ ಮಾಡಿ ಅವತ್ತಿನ ಒಂದು ಕಂಪ್ಲೇಂಟ್ ನ ರಿಸಾಲ್ವ್ ಮಾಡಿದ್ರಾ? ಹೌದು ಸರ್. ಇದು ಇವಾಗ ಆಕ್ಸಿಡೆಂಟ್ ಆಗಿದ್ದು ಯಾವ ಪ್ಲೇಸು ಸರ್? 4 ಕಂಪ್ಲೇಂಟ್ ಮುಗಿಸ್ಕೊಂಡು ಹೋಗಿ ಬಸಾಪುರ ರೋಡಲ್ಲಿ ಯೂಸಫ್ ಫಾರಂ ಪಕ್ಕದಲ್ಲಿ F4 ಲೈನ್ ಬಂದಿದೆ ಸರ್. ಯಾವ ಫಾರಂ? ಯೂಸಫ್ ಫಾರಂ. ಯೂಸಫ್ ಫಾರ್ಮ್ ಅಂತನಾ? ಹೌದು ಸರ್. ಓಕೆ, ಅಲ್ಲಿ DP ಸ್ಟ್ರಕ್ಚರ್ ಮೇಲೆ ಹತ್ತಿದ್ರಾ? DP ಅಲ್ಲ ಸರ್, ಡೆಡ್ ಪಾಯಿಂಟ್ 63 kV ಸರ್. 63 KVA ಡೆಡ್ ಪಾಯಿಂಟ್ ಅದು. ಹೌದು ಸರ್. ಓಕೆ, ಅಲ್ಲಿ ಜಂಪ್ ಹೋಗಿತ್ತು. ಜಂಪ್ ಕಟ್ ಆಗಿ ಆಂಗಲ್ ಮೇಲೆ ಬಿದ್ದಿದೆ ಸರ್. ಯಾವ ಫೀಡರ್ ಇಂದ ಬರುವಂತದ್ದು ಪವರ್ ಅದು, ಆಮೇಲೆ ಯಾವ ಸ್ಟೇಷನ್ ಅದು?
ಸರ್ F4 ಅಪ್ಸನಲ್ಲಿ ಲೈನು ಅದು ಬಂದ್ಬಿಟ್ಟು ಬಸಾಪುರ ಸ್ಟೇಷನ್ ಸರ್. ಓಕೆ, ಅವತ್ತು ನೀವು ಎಲ್ ಸಿ ತಗೊಂಡು ನಿಮ್ಮ AE/JE ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡಿ ಈ ಕೆಲಸ ಮಾಡಕ್ ಹೋಗಿದ್ರ ಅಥವಾ ಇಂಡಿವಿಜುವಲ್ ಆಗಿ ಹೋಗಿದ್ರ? ಇಲ್ಲ ಸರ್, LC ತಗೊಂಡು ಜೈ ಅವರೇ ಕೊಡ್ಸಿದ್ರು ಸರ್ ಸ್ಟೇಷನ್. ಎಷ್ಟೊತ್ತಲ್ಲಿ ಕೊಡ್ಸಿದ್ರು? 9 ಗಂಟೆಯಲ್ಲಿ ಸರ್ 9 ಗಂಟೆಯಲ್ಲಿ ಸ್ಟೇಷನ್ LC ಕೊಡ್ಸಿದ್ರು. ಕೊಡ್ಸಿದ್ರು. ಸ್ಟೇಷನ್ LC ನಂಬರ್ ಎಲ್ಲ ಇದೆಯಾ ನಿಮ್ಮ ಹತ್ರ? ಇದೆ ಸರ್. ಸ್ಟೇಷನ್ LC 9 ಗಂಟೆಗೆ ಆಯ್ತಾ? 9 ಗಂಟೆಗೆ ಆಯ್ತು ಸರ್. LC ನಂಬರ್ 421, ಟೈಮಿಂಗು 9 ಗಂಟೆ. F4 ಅಪ್ಸನಲ್ಲಿ, F6 NJ ಅನಪ್ಪಲ್ಲಿ, FI ಚಿಕ್ಕೂರಬ್ರಲ್ಲಿ ಸರ್. ಓಕೆ, ನೀವು LC ಕನ್ಫರ್ಮ್ ಮಾಡ್ಕೊಂಡಿದ್ರ ಅಥವಾ ಡೈರೆಕ್ಟ್ ಕಂಬ ಹತ್ತಿದ್ರ? LC ಕನ್ಫರ್ಮ್ ಮಾಡ್ಕೊಂಡು ಕಂಬ ಹತ್ತಿರ ಸರ್. 4 ಕಡೆ ಕೆಲಸ ಮಾಡ್ಕೊಂಡು 5ನೇ ಪ್ಲೇಸ್ಗೆ ಹೋದಾಗ ಹಂಗಾಗಿರೋ ಸರ್. ಇವಾಗ ನಿಮ್ಮ ಒಂದು ಶಾಖೆಗೂ ನೀವು ಕೆಲಸ ಮಾಡ್ತಿದ್ದಂತ ಪ್ಲೇಸ್ಗೂ ಎಷ್ಟು ದೂರ ಆಗುತ್ತೆ ಸರ್? ಇಲ್ಲಿಂದ ನಮ್ಮ ಶಾಖೆ ಬಂದ್ಬಿಟ್ಟು 15 ಕಿಲೋಮೀಟರ್ ಆಗುತ್ತೆ ಸರ್. ಕೆಲಸ ಮಾಡ್ತಾ ಇರೋದು ಅಂತ ಎಲ್ಲ ಸೇರಿ ಒಂದು 18-19 ಕಿಲೋಮೀಟರ್ ಸರ್. ಅವತ್ತು ನಿಮ್ಮ ಜೆಇ ಹೆಸರೇನು? KS ದಿಲೀಪ್ ಕುಮಾರ್ ಸರ್. ದಿಲೀಪ್ ಕುಮಾರ್ ಅವ್ರು ಎಲ್ಲಿದ್ರು ಅವತ್ತು? ಸ್ಟೇಷನ್ ಇದು ಆಫೀಸಲ್ಲಿ ಇದ್ರು ಸರ್, ಸೇಫ್ಟಿ ಮೀಟಿಂಗ್. ಸೋಮವಾರ ನಡೆದಿದೆ ಇದು ಘಟನೆ? ಹೌದು ಸರ್. 24ನೇ ತಾರೀಕು ಸೋಮವಾರ, ಮಾರ್ಚ್. ಓಕೆ, ಅವತ್ತೇ ಘಟನೆ ನಡೆದಿದೆ. ಅವತ್ತು ನಾವು ಲೈನ್ ಟ್ರಾಬಲ್ ನೋಡ್ತಾ ಇದ್ವಿ, ಅವರೆಲ್ಲ ಸೇಫ್ಟಿ ಮೀಟಿಂಗ್ ಅಲ್ಲಿ ಇದ್ರು ಸರ್. ನೀವು ಅವತ್ತು ಸೇಫ್ಟಿ ಮೀಟಿಂಗ್ ಅಟೆಂಡ್ ಮಾಡಿಲ್ಲ? ಅಟೆಂಡ್ ಮಾಡಿಲ್ಲ ಸರ್. ಲೈನ್ ಟ್ರಾಬಲ್ ಇತ್ತಲ್ಲ, ಬೆಳಿಗ್ಗೆ 5:30, 5:40 ಹೋಗಿದೆ ಸರ್. 5 ಅಂದ್ರೆ ಬೆಳಗಿನ ಜಾವ ಬೆಳಿಗ್ಗೆ 5:30 ಹೋಗಿದೆ ಅಂತ ಪವರ್ನ ನೀವು 9 ಗಂಟೆಗೆ ಹೋಗಿ ಅಟೆಂಡ್ ಮಾಡಿದ್ದೀರಾ? ಫೈಂಡ್ ಔಟ್ ಮಾಡಿ ಮತ್ತೆ LC ತಗೊಂಡು ಕೆಲಸ ಮಾಡಿ ಸರ್. ಒಬ್ಬರೇ ಇದ್ರ ಅವತ್ತು? ಹೌದು ಸರ್, ಒಬ್ಬನೇ ಇದೆ ಸರ್. ನಿಮ್ಮಲ್ಲಿ ಮೇಸ್ತ್ರಿ ಇಲ್ವಾ? ಮೇಸ್ತ್ರಿ ಇದಾರೆ ಸರ್, ಬಟ್ ನಮ್ಗೆ ಯಾರನ್ನೂ ಕೊಟ್ಟಿಲ್ಲ ಸರ್. ಮೇಸ್ತ್ರಿ ಒಬ್ಬೊಬ್ಬರಿಗೆ ಕ್ಯಾಂಪ್ ಕೊಟ್ಟಿದ್ದಾರೆ. ನೀವು ಕ್ಯಾಂಪ್ ಲೈನ್ ಮ್ಯಾನ್ ಆಗಿರೋದ್ರಿಂದ ನೀವು ಕ್ಯಾಂಪ್ ಮಾತ್ರ ನೋಡ್ಕೊತಾ ಇದ್ರೆ ನಿಮ್ ಜೊತೆ ಯಾರು ಬರಲ್ಲ ಅಲ್ಲ. ಈ ತರ ಮೇಜರ್ ಕಂಪ್ಲೇಂಟ್ ಇದ್ದಾಗ, ಮೇಜರ್ ಟ್ರಬಲ್ ಇದ್ದಾಗ ನೀವು ಸಂಬಂಧಪಟ್ಟವ್ರನ್ನ ಕೇಳಲಿಲ್ವಾ? ಕಳ್ಸ್ಬೇಕಾಗಿತ್ತು ಸರ್, ಅವರು ಯಾರನ್ನೂ ಕಳ್ಸಿಲ್ಲ ಸರ್. ಅವ್ರು ಗೊತ್ತಿತ್ತಾ ನಿಮ್ ದಿಲೀಪ್ ಕುಮಾರ್ ಗೊತ್ತಿತ್ತಾ ಇದು ಮೇಜರ್ ಕಂಪ್ಲೇಂಟ್ ಅಂತ? ಸರ್ ಅವ್ರಿಗೆ ಗೊತ್ತಿತ್ತು ಸರ್, ಜಂಪ್ ಕಟ್ ಆಗಿದೆ ಅಂತ ಗೊತ್ತಿತ್ತು. ಅಲ್ಲ, 66 KVA ಲೈನ್ ನ ಅದು ಮೇಜರ್ ತಾನೆ, ನಿಮ್ಗೆ 11 KVA ಅಲ್ವಲ್ಲ ಅದು? 11 KVನೇ ಸರ್ ಅದು. ಅಲ್ಲ, 11 KVA 66 KVA ತಾನೆ ಇದು? 66 ಅಲ್ಲ ಸರ್, 11 KV 63 KV TC ಸರ್ ಅದು. 63 KVA TC ನ ಕರೆಂಟ್ ಇದ್ದಿಲ್ವಾ? 9:58, 59 ಅಲ್ಲಿ ಹತ್ತಿದ್ದೆ ಸರ್ ನಾನು. ಅವಾಗ ಸಪ್ಲೈ ಇರ್ಲಿಲ್ಲ. ಹೆಂಗ್ ಗೊತ್ತಾಯ್ತು ನಿಮ್ಗೆ ಸಪ್ಲೈ ಇತ್ತು ಇಲ್ಲ ಅಂತ? ಮುಟ್ಕೊಂಡಿದ್ನಲ್ಲ ಸರ್ ನಾನು. ಮುಂದ್ಗಡೆ ಫೋನ್ ಒಂದು ಬಾಗಿತ್ತು ಸರ್, ಅದು ಫೋಟೋ ತಗೊಂಡಿದ್ದೆ. ಫೋಟೋ ತಗೊಂಡು ಫೋನ್ ಅವ್ರ ಕೆಳಗಡೆ ಯೂಸಪ್ ಅಂತಿದ್ರು, ಅವ್ರ ಕೈ ಕೊಟ್ಬಿಟ್ಟು ಅಲ್ಲಿ ಕೋಲ್ ಫಾರಂ ಅವರು ಸರ್. ಫೋನ್ ಅವ್ರ ಕೈ ಕರೆಕ್ಟ್ ಆಗಿ 9:58 ಫೋಟೋ ತೆಗ್ದಿದ್ದೀನಿ ಸರ್. ಫೋಟೋನೇ ಇದೆ. ಅವ್ರ ಕೈ ಕೊಟ್ಬಿಟ್ಟು ಹತ್ತಿರೋ ಸರ್ ಕಂಬನ. ಕೆಲಸ ಮಾಡ್ಬೇಕಾದ್ರೆ ಸಡನ್ ಆಗಿ ಬಂದ್ಬಿಟ್ಟಿರೋದು. ಅಂದ್ರೆ ನೀವು ಹತ್ತದಾಗ ಸಪ್ಲೈ ಇದ್ದಿಲ್ಲ? ಎಷ್ಟೊತ್ತಾಗಿತ್ತು ನೀವು ಹತ್ತಿ? ನಾನು ಹತ್ತಿ ಒಂದು 2 ನಿಮಿಷ. ಅಂದ್ರೆ ಅಲ್ಲಿ ಹೆಚ್ಚು ಕಡಿಮೆ 3/4 ಗಂಟೆ ಆಗಿರ್ಬೇಕಲ್ಲ? 2 ನಿಮಿಷ ಅಷ್ಟೇ ಸರ್. ಹತ್ತಿ ನಿಮ್ಗೆ ಸಪ್ಲೈ ಬಂದಿದ್ದು 10:30 ತಾನೆ? ಇಲ್ಲ ಸರ್, 10 ಗಂಟೆಗೆ ಬಂದ್ಬಿಟ್ಟಿದೆ ಸರ್ ಸಪ್ಲೈ. 10 ಗಂಟೆಗೆ ನೀವು ಕಂಬ ಹತ್ತಿದ್ದೆ ಎಷ್ಟೊತ್ತಿಗೆ? 9:58. ಅಂದ್ರೆ ಅಲ್ಲಿ ಸಪ್ಲೈ ಇತ್ತು ಅಂದಾಗ ಆಯ್ತಲ್ಲ ಸುಬ್ರಹ್ಮಣ್ಯ ಅವಾಗ? ಇಲ್ಲ ಸರ್, 9:58 ನಾನು LC ತಗೊಂಡಿದ್ನಲ್ಲ ಸರ್, LC ರಿಟರ್ನ್ ಮಾಡಿಲ್ಲ. 9:58 ಫೋಟೋ ತಗೊಂಡು ಕೆಳಗಡೆ ಫೋನ್ ಕೊಟ್ಬಿಟ್ಟು ಹತ್ತಿ ಸರ್. TC ಮೇಲೆನಲ್ಲ, ಕೆಳಗಡೆ ಹತ್ತಿ, TC ಮೇಲೆ ಹತ್ತಿ. ಕಟೌಟ್ ಕೆಳಗಡೆ ಸರ್, ಫುಲ್ ಮೇಲೆ ಇಲ್ಲ, ಅರ್ಧಕ್ಕೆ ಕಟೌಟ್ ಇರೋದು. TC ಮೇಲೆ ಹತ್ತಿದ್ರೆ ಕಟೌಟ್ ಹೊಂದುತ್ತೆ ಸರ್. 11 KV ಬಂದಿರೋದು. ಅದನ್ನ ಮುಟ್ಬೇಕಾದ್ರೆ ಮುಟ್ಟಿ ಸುತ್ತಾ ಇದ್ದೆ ಸರ್, ಅವಾಗ ಸಪ್ಲೈ ಬಂದ್ಬಿಟ್ಟಿದೆ. ಆ ಜಂಪ್ ನ ನೀವು ಹಾಕಕ್ ಹೋದಾಗ ಈ ಘಟನೆ ನಡೆದಿದೆ ಅಲ್ವಾ? ಓಕೆ, ಇವಾಗ ಅಲ್ಲ, ನಿಮ್ಗೆ ಆಲ್ಮೋಸ್ಟ್ ಲೆಂತ್ ಪೂರ್ತಿ ಅಂದ್ರೆ ಆ ಒಂದು ಲೈನ್ ಪೂರ್ತಿ ನಿಮ್ಗೆ ಟ್ರಬಲ್ ಇತ್ತಲ್ವಾ ಅವತ್ತು? ಆ ಟ್ರಬಲ್ ಇರೋದನ್ನ ನೀವು ಕನ್ಫರ್ಮ್ ಮಾಡಿದ್ರಾ? ಹೌದು ಸರ್, ಕನ್ಫರ್ಮ್ ಮಾಡಿದ್ದೆ ಸರ್. ಅಲ್ಲೇ ಜಂಪ್ ಕಟ್ ಆಗಿ ಅಂಗಲ್ ಮೇಲೆ ಬಿದ್ದಿತ್ತು ಅದು. ನಿಮ್ಗೆ ಯಾರಾದ್ರೂ ಒಬ್ಬರನ್ನ ಸಪೋರ್ಟಿಗೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಅನ್ಸುತ್ತೆ. ಹೌದು ಸರ್, ಕೊಟ್ಟಿಲ್ಲ ಸರ್. ಒಬ್ಬರೇ ನೋಡ್ಬೇಕು ಸರ್ ಸೆಕ್ಷನ್ ಅಲ್ಲೆಲ್ಲ. ಎಷ್ಟು ಹಳ್ಳಿ ನೋಡ್ತಾ ಇದ್ದೀರಾ ಸುಬ್ರಹ್ಮಣ್ಯ ಇವಾಗ? 13 ಹಳ್ಳಿ ಬರುತ್ತೆ ಸರ್. ನಿಮ್ಮೊಬ್ಬರಿಗೆ 13 ಹಳ್ಳಿ ಬರುತ್ತೆ. ಎಷ್ಟು ಇನ್ಸ್ಟಾಲೇಷನ್ ಬರುತ್ತೆ ಸರ್? 5 ಫೀಡರ್ ಬರುತ್ತೆ. ಸುಮಾರು ಅಂದ್ರೆ ಒಂದೊಂದು ಲೈನ್ಗೆ 60, 70, 100 TC ಮೇಲೆ ಬರುತ್ತೆ ಸರ್. ನಿಮ್ಮನ್ನ ಹಾಸ್ಪಿಟ್ಲಿಗೆ ಯಾರು ತಲುಪಿಸಿದ್ದು? ಯೂಸಪ್ ಅವರು ಗಾಡಿ ಮೇಲೆ ಕೂರಿಸ್ಕೊಂಡು, ಮೇಲೆ ಯೂನಿಫಾರ್ಮ್ ಎಲ್ಲ ಕೊಯ್ದ್ಬಿಟ್ಟು ಅವರೇ ಗಾಡಿಯಲ್ಲಿ ಕೂರಿಸ್ಕೊಂಡು ಇಲ್ಲಿ ಪ್ರಾಥಮಿಕ ಹಾಸ್ಪಿಟ್ಲ್ ಇದೆ ಸರ್, ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ರು ಸರ್. ನಿಮಗೆ ಸಪ್ಲೈ ಬಂದಾದಾಗ ನಿಮ್ಗೆ ಏನ್ ಅನಿಸ್ತು? ನಿಮ್ಗೆ ಎಲ್ಲೆಲ್ಲಿ ಏಟ್ ಆಗಿತ್ತು ಸರ್? ನಾನು ಸಪ್ಲೈ ಬಂದಾಗ ಮತಿ ಇರ್ಲಿಲ್ಲ ಸರ್, ಮೇಲೇನೆ ಬಿದ್ದಿದ್ದೆ. ಮತ್ತೆ ಸಪ್ಲೈ ಹೋದಾಗ ಉಸಿರಾಡ್ ಸ್ವಲ್ಪ ಜ್ಞಾಪಕ ಬಂದು ಬೈದಲ್ಲಿ ಇಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಇಲ್ಲ ಸರ್, ನಾನೇ ಇಳ್ದೆ ಸರ್. ಮತ್ತೆ 1 ಹೆಜ್ಜೆ 2 ಹೆಜ್ಜೆ ಆಗದೆ ಅಷ್ಟೇ ಸರ್, ನಡೆಯೋಕ್ಕಾಗಿಲ್ಲ. ಮತ್ತೆ ಅವರೇ ಎತ್ಕೊಂಡೋಗಿ ಮಂಚದ ಮೇಲೆ ಮಲಗಿಸಿ ಯೂನಿಫಾರ್ಮ್ ಎಲ್ಲ ಕೊಯ್ದ್ಬಿಟ್ಟು
ಸ್ವೆಟರ್ ಹಿಂದ್ಗಡೆ ಗಾಯ ಆಗಿತ್ತು. ಹ್ಮ್. ಗಾಯ ಕವರ್ ಮಾಡ್ಕೊಂಡು ಗಾಡಿ ಮೇಲೆ ನಿಧಾನ ಕೂರಿಸ್ಕೊಂಡ್ ಬಂದಿದ್ರು ಸರ್. ಅಂದ್ರೆ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಆಂಬುಲೆನ್ಸ್ ಇದ್ದಿಲ್ಲ ಅಂದಂಗೆ ಆಯ್ತು. ಇಲ್ಲ ಸರ್, ಬಂದಿಲ್ಲ. ಅಲ್ಲಿ ಪ್ಯಾನಿಕ್ ಆಗಿರ್ತಾರೆ ಪಾಪ ಜನ, ನಿಮ್ಮನ್ನ ಆ ಪರಿಸ್ಥಿತಿಲಿ ನೋಡಿ ಅಲ್ಲಿ ಭಯ ಪಟ್ಟಿರ್ತಾರೆ. ಇರೋ ಪರಿಸ್ಥಿತಿಲಿ ನಿಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದ್ರಿ. ಯಾವ ಹಾಸ್ಪಿಟಲ್ಗೆ ಹೋಗಿದ್ರಿ? ನಾನು ಯಾರು ಇರ್ಲಿಲ್ಲ ಸರ್, ಎಲ್ಲ ಇನ್ನ ನಾನಿಬ್ಬರೇ ಸರ್ ಇದ್ದಿರೋದು. ಜನನು ಯಾರು ಇದ್ದಿಲ್ಲ? ಬರೀ ಹೊಲಗಳು ಸರ್ ಅವೆಲ್ಲ. ಓಕೆ, ಸರಿ. ಯಾವ ಹಾಸ್ಪಿಟಲ್ಗೆ ಹೋದ್ರಿ ಫಸ್ಟ್? ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಸರ್, ಬುರುಡುಗುಂಟೆ. ಯಾವ್ದು ಗುಂಟೆ? ಬುರುಡುಗುಂಟೆ ಇದೆ ಊರ. ಬುರುಡುಗುಂಟೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರಿ. ಪ್ರಾಥಮಿಕ ಚಿಕಿತ್ಸೆ ತಗೊಂಡ್ರಿ. ಹೌದು ಸರ್. ಅಲ್ಲಿಂದ ಎಲ್ಲಿಗೆ ಹೋದ್ರಿ? ಅಲ್ಲಿಂದ ಚಿಂತಾಮಣಿ ಸರ್. ನೀವು ಇಲ್ಲಿಂದ ಚಿಂತಾಮಣಿಗೆ ಹೋಗೋದಕ್ಕೆ ನಿಮ್ ಜೊತೆಲಿ ಯಾರ್ಯಾರು ಇದ್ರು? ಆಂಬುಲೆನ್ಸ್ ಬಂದಿತ್ತು, ನಮ್ಮ ಚಿಕ್ಕಪ್ಪನು ಹ್ಮ್. ಮತ್ತೆ ನಮ್ಮ ಫ್ರೆಂಡ್, ನಮ್ಮ ಕೊಲಿಕ್ ಹರೀಶ್ ಅಣ್ಣ ಅಂತ ಒಬ್ರು ಬಂದಿದ್ರು ಸರ್. ನಿಮ್ಮ JE AEE ಯಾರು ಬಂದಿಲ್ಲ? ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದಿದ್ರು ಸರ್. ಅವ್ರು ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಹತ್ರ ಬಂದ್ರ? ಹೌದು ಸರ್. ಹೋಗ್ಲಿ, ನಿಮ್ಗೆ ಆಕ್ಸಿಡೆಂಟ್ ಆಗಿರೋದು ಇನ್ಫಾರ್ಮ್ ಆಗಿತ್ತಾ ಯಾರಿಗೆ ಸರ್? ನಿಮ್ಮ ದಿಲೀಪ್ಗೆ? ಇನ್ಫಾರ್ಮ್ ಆಗಿತ್ತು ಸರ್. ಅವರೇ ಬೇರೆಯವರು ಕಾಲ್ ಮಾಡಿದ್ರಂತೆ ಆಕ್ಸಿಡೆಂಟ್ ಆಗಿದೆ ಅಂತ. ಇವರು ಯೂಸಫ್ ಫೋನ್ ಅವ್ರ ಕೈಯಲ್ಲಿ ಇತ್ತಲ್ಲ ಸರ್, ಅವ್ರು ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಗಿರೋ ಸರ್. ಅವರು ಸ್ಪಾಟ್ಗೆ ಏನು ಬರ್ಲಿಲ್ಲ? ಸ್ಪಾಟ್ಗೆ ಬಂದಿರಲಿಲ್ಲ ಸರ್. ಅಷ್ಟೊತ್ತಿಗೆ ನಾವು ಇಲ್ಲಿಗೆ ಬಂದ್ಬಿಟ್ಟಿದ್ವಿ ಸರ್ ಹಾಸ್ಪಿಟ್ಲ್ ಹತ್ರ. ಓಕೆ, ಇವಾಗ ಅದು ನಿಮ್ಮ ಈ ಪ್ರಾಥಮಿಕ ಚಿಕಿತ್ಸೆ ಆದ್ಮೇಲೆ ಎಲ್ಲಿ ಹೋದ್ರಿ? ಚಿಂತಾಮಣಿಗೆ. ಚಿಂತಾಮಣಿ ಸರ್. ಚಿಂತಾಮಣಿಯಿಂದ ಎಲ್ಲಿ ಹೋದ್ರಿ? ಚಿಂತಾಮಣಿಯಿಂದ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ಸರ್, ಮಾರತಳ್ಳಿ ನಿಯರ್. ಮಾರುತಳ್ಳಿ ಸಕ್ರಾ ಹಾಸ್ಪಿಟಲ್ ಹೋದ್ರಿ. ಹ್ಞೂ ಸರ್. ಸರಿ, ಸಕ್ರಾ ಹಾಸ್ಪಿಟಲ್ ಅಲ್ಲಿ ಏನು ಆಪರೇಷನ್ ಆಯ್ತು ನಿಮ್ಗೆ? ಅದು ಪ್ಲಾಸ್ಟಿಕ್ ಸರ್ಜರಿ ಸರ್. ಚರ್ಮ ಈ ಕಡೆಯಿಂದ ಹಿಂದ್ಗಡೆ ಓಪನ್ ಆಗಿರೋದು ಮತ್ತೆ ಇನ್ನಾಗಿರೋ ಕಡೆ ತೆಗೆದು ಹಾಕಿದ್ದಾರೆ ಸರ್. ಓಕೆ, ಇವಾಗ ಡಾಕ್ಟರ್ ಏನಂತ ಹೇಳಿದಾರೆ ನಿಮ್ಗೆ? ಅದೇ ನಡಿಯೋಕ್ಕೂ ಕುತ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ, ಸ್ವಲ್ಪ ನಡಿಬೇಕು, ಇನ್ನೂ ವಾಸಿ ಆಗೋದು ಲೇಟ್ ಆಗುತ್ತೆ, ಹಿಂದ್ಗಡೆ ಎಲ್ಲ ಜಾಸ್ತಿ ಗಾಯ ಆಗಿದೆ ಅಂತ ಹೇಳಿದ್ರು ಸರ್. ಪ್ರಾಣಾಪಾಯ ಏನಾದ್ರೂ ಇದೆಯಾ? ಇಲ್ಲ ಸರ್, ಪ್ರಾಣಾಪಾಯ ಏನಿಲ್ಲ. ಆರಾಮಾಗಿದ್ದೀರಾ? ಹೌದು ಸರ್. ಓಕೆ, ನಿಮ್ಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ 3 ವರ್ಷ ಆಗಿದೆ ಸರ್. ಎಷ್ಟು ವರ್ಷದ ಪಾಪು ಇದೆ? 5 ತಿಂಗಳು ಪಾಪು ಸರ್. ಕೇವಲ 5 ತಿಂಗಳು ಪಾಪು. ಅಷ್ಟೇ. ಗಂಡ ಹೆಣ್ಣ? ಗಂಡು ಮಗು ಸರ್. ಗಂಡು ಮಗು. ಸರಿ, ಇವಾಗ ನಿಮಗೆ ಆಪರೇಷನ್ ಆಯ್ತು, ಎಲ್ಲ ಆಯ್ತು. ಆಕ್ಸಿಡೆಂಟ್ ಆಗಿ ಸುಮಾರು 1 ತಿಂಗಳು ಆಗ್ತಾ ಬಂತಲ್ಲ. ಆಕ್ಸಿಡೆಂಟ್ ಆಗಿರೋ ಪ್ಲೇಸ್ಗಾಗಿರ್ಬೋದು ಅಥವಾ ನಿಮ್ಮ ಮನೆಗಾಗಿರ್ಬೋದು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರ್ಯಾರು ಬಂದಿದ್ದಾರೆ? ಸರ್, ನಾನು ಬಂದು ಇಲ್ಲಿಂದ ಹೋದಾಗ ಮಾತಾಡೋಕ್ಕೆ ನಮ್ಮ ಸ್ಟಾಫ್ ಎಲ್ಲ ಬಂದಿತ್ತು ಸರ್. ಅಲ್ಲಿ ನಾನು ಆಂಬುಲೆನ್ಸ್ ಒಳಗಡೆ ಅದು ಬಿಡಿ. ಇವಾಗ ನಿಮ್ಗೆ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳು ಯಾರು ಬಂದಿದ್ದಾರೆ? ಹಾಸ್ಪಿಟ್ಲ್ ಹತ್ರ ನಮ್ಮ ಎಸ್ಒ ಸರ್ ಅವ್ರು ಬಂದಿದ್ರು ಸರ್. ನಾನು AW ಬಂದಿಲ್ಲ? AW ಸರ್ ಒಂದಿನ ಬಂದಿದ್ರಂತೆ. ನಾನು ಆಪರೇಷನ್ ಥಿಯೇಟರ್. ಏನ್ ನಿಮ್ಮ AW ಹೆಸರೇನು? ಸರ್ ಶ್ರೀನಿವಾಸ್ ಸರ್. ಶ್ರೀನಿವಾಸ್ ಅಂತ, ಚಿಂತಾಮಣಿ AW ಅಲ್ವ ಅವರು? ಹೌದು ಸರ್. ಓಕೆ, ನಿಮ್ಗೆ ಇನ್ಸ್ಪೆಕ್ಟರ್ ಅವ್ರು ಬಂದಿದ್ರಾ? ಸರ್ ಅವ್ರು ಬಂದಿದ್ರು ಇಲ್ಲ ನಂಗೆ ಗೊತ್ತಿಲ್ಲ. ನನ್ನನ್ನು ಎಂಕ್ವೈರಿ ಮಾಡಕ್ಕೆ ಯಾರು ಬಂದಿರಲಿಲ್ಲ ಸರ್. ಹೋಟೆಲ್ ಇಲ್ಲಿವರೆಗೂ ಯಾರು ಬಂದಿಲ್ಲ? ಇಲ್ಲ ಸರ್, ನನ್ನನ್ನು Okay. ಎಂಕ್ವೈರಿ ಮಾಡಕ್ಕೆ ಯಾರು ಬಂದಿಲ್ಲ ಸರ್ ಇಲ್ಲಿವರೆಗೂ. 24ನೇ ತಾರೀಕು ಆಕ್ಸಿಡೆಂಟ್ ಆದ್ರೂ ಇನ್ನು ಯಾರು ನಿಮ್ಮನ್ನ ಬಂದು ಮಾತಾಡ್ಸಿಲ್ಲ, ಯಾಕೆ ಈ ಘಟನೆ ನಡೀತು ಏನು ಅಂತ ಇನ್ನೂ ಪ್ರಶ್ನೆ ಮಾಡಿಲ್ಲ? ಕೇಳಿಲ್ಲ ಸರ್. ಓಕೆ, ಯಾವ ಇನ್ಸ್ಪೆಕ್ಟರೇಟ್ ಅಂತ ಗೊತ್ತಾ ನಿಮ್ಗೆ? ಸರ್ ಕೋಲಾರಿಂದ. ಕೋಲಾರ ಇನ್ಸ್ಪೆಕ್ಟರೇಟ್. ಆಗ್ಲಿ ಮಣಿ, ಇವಾಗ ಅಪಘಾತ ನಡೆದಿದೆ, ಅದಕ್ಕೆ ಹೊಣೆ ಯಾರು, ಅದಕ್ಕೆ ಕಾರಣಕರ್ತರು ಯಾರು? ಮುಂದಿನ ದಿನಗಳಲ್ಲಿ ಇವತ್ತು ಪೊಲೀಸವರು ನಿಮ್ಮ ಮನೆಗೆ ಬಂದಿದ್ದಾರೆ, ಅದರ ಎನ್ಕ್ವೈರಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ತಪ್ಪಿತಸ್ಥರು ಅದು ಯಾರೇ ಆಗಿರ್ಬೋದು, ಅದು ಸ್ಟೇಷನ್ನವರಾಗಿರ್ಬೋದು ಅಥವಾ ನಿಮ್ಮ ಒಂದು ಇಲಾಖೆಯ ಅಥವಾ ನಿಮ್ಮ ಒಂದು ಕಂಪನಿಯ ಯಾವುದೇ ಒಬ್ಬ ಅಧಿಕಾರಿ ಆಗಿರ್ಬೋದು, ಅವ್ರಿಗೆ ಶಿಕ್ಷೆ ಆಗಲಿ. ನಿಮ್ಮ ಒಟ್ಟಾರೆಯಾಗಿ ನಿಮ್ಮ ಒಂದು ಬೇಡಿಕೆ ಏನು? ನಿಮ್ಗಾಗಿರುವಂಥ ಈ ಒಂದು ಅಪಘಾತಕ್ಕೆ, ನಿಮ್ಗಾಗಿರೋ ಅನ್ಯಾಯಕ್ಕೆ ನೀವು ಏನು ಬೇಡಿಕೆ ಇಡ್ತಾ ಇದ್ದೀರಿ ಇವತ್ತು? ಅದೇ ಸರ್, ಲೈನ್ ಸಪ್ಲೈ ಎಲ್ಲಿಂದ ಬಂತು ಅಂತ ತಿಳಿಬೇಕು ಸರ್. ಇವ್ರು ಚಾರ್ಜ್ ಮಾಡಿದಾರಾ ಇಲ್ಲ ತಿಳಿಬೇಕು. ನನಗಾಗಿರೋ ಇನ್ಸಿಡೆಂಟು ಬೇರೆ ಇನ್ಯಾರಿಗೂ ಆಗ್ಬಾರ್ದು ಸರ್. ನನಗಾಗಿರೋ ಅನ್ಯಾಯ ಅಷ್ಟೇನಾ? ಅಷ್ಟೇ ಸರ್. ಎಸ್, ಥ್ಯಾಂಕ್ ಯು. ಇವಾಗ ನಮ್ಮ ಜೊತೆಯಲ್ಲಿ ಸುಬ್ರಹ್ಮಣ್ಯವರ ಧರ್ಮಪತ್ನಿ ಮತ್ತು ಕೇವಲ 5 ತಿಂಗಳ ಪಾಪು. ಇದು ನೋಡಿ, ಎಲ್ಲ ಪವರ್ ಮ್ಯಾನ್ಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬ, ನಿಮ್ಮ ತಂದೆ ತಾಯಿಗಳು, ನಿಮ್ಮನ್ನು ನಂಬಿ ಬಂದಂಥ ನಿಮ್ಮ ಮಡದಿ, ನಿಮ್ಮದೇ ಒಂದು ಪಾಪು ಈ ಪರಿಸ್ಥಿತಿಲಿ ಇರುತ್ತೆ. ಇವತ್ತು ಸುಬ್ರಹ್ಮಣಿ ನಮ್ಮ ಜೊತೆಲಿ ಮಾತಾಡ್ತಿರೋದು ಈ ಪಾಪು ಮಾಡಿದ ಪುಣ್ಯ, ಅವ್ರ ತಂದೆ ತಾಯಿಗಳು ಮಾಡಿರೋ ಪುಣ್ಯ ಮತ್ತು ಆ ಹೆಣ್ಮಗು ಮಾಡ್ಕೊಂಡ್ರ ಪುಣ್ಯ. ಇವತ್ತು ಸುಬ್ರಹ್ಮಣಿ ಜೀವಂತವಾಗಿದ್ದಾರೆ. ಯಾರಿಗೂ ಅಪಘಾತ ಆಗೋದು ಬೇಡ. ಅಪಘಾತ ಆಗೋದಕ್ಕಿಂತ ಮುಂಚಿತವಾಗಿ ನೀವು ಬಳಸಬೇಕಾದಂಥ ಸುರಕ್ಷತಾ ಸಾಮಗ್ರಿಗಳು, ಒಂದು ಅರ್ತ್ ರಾಡ್, ಒಂದು ಹೆಲ್ಮೆಟ್, ಒಂದು ಗ್ಲೌಸ್, ಇವು ನಿಮಗೆ ಜೀವನ ಮತ್ತೆ ಕೊಡುವಂತಹ ಒಂದು ಪರಿಕರಗಳು. ದಯವಿಟ್ಟು ಇದನ್ನು ಯಾವಾಗಲೂ ನಿಮ್ಮ ಜೋಬಲ್ಲಿ ಮೊಬೈಲ್ ಫೋನ್ ಇರುತ್ತೋ ಇಲ್ವೋ, ನಿಮ್ಮ ಜೋಬಲ್ಲಿ ದುಡ್ಡು ಇರುತ್ತೋ ಇಲ್ವೋ, ಈ ಮೂರನ್ನ ಮಾತ್ರ ದಯವಿಟ್ಟು ಇಟ್ಕೊಂಡು ಓಡಾಡಿ. ಇವತ್ತು ಒಂದು ಸಾರಿ ಪ್ರಾಣ ಕಳ್ಕೊಂಡ್ರೆ ಮತ್ತೆ ಆ ಮನುಷ್ಯನ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ನಡೆದಂತಹ ಪ್ರಕಾಶನ ಅಪಘಾತವಾಗಿರ್ಬೋದು, ಅದರ ಮೊನ್ನೆ ನಡೆದಂತಹ ರಾಮನಗರದ ಘಟನೆ ಆಗಿರ್ಬೋದು, ಇನ್ನೂ ಹಲವಾರು ಘಟನೆಗಳು ನಡೀತು. ಪ್ರತಿ ಘಟನೆಯಲ್ಲೂ ಎಲ್ಲರೂ ಓಂ ಶಾಂತಿ ಆಗ್ಬೋದು, ರಿಪ್ ಅಂತ ಆಗ್ಬೋದು, ಅದರಿಂದ ಯಾವುದೇ ಸುಖ ಇಲ್ಲ.
ದಯವಿಟ್ಟು ಎಲ್ಲ ಪವರ್ ಮ್ಯಾನ್ಗಳು ಎಲ್ಲರೂ ಎಚ್ಚರ ವಹಿಸಿ ಈ ರೀತಿಯ ದೌರ್ಭಾಗ್ಯ ದುರ್ಘಟನೆಗಳನ್ನ ಮಾಡ್ಕೊಳ್ದೇ ಇರಿ. ಇವತ್ತು ಸಣ್ಣದಾಗಿ ಒಂದು ಪ್ರಯತ್ನ ಮಾಡ್ತೀನಿ ಈ ತಾಯಿನ ಮಾತಾಡ್ಸೋದಕ್ಕೆ. ನೋಡಿ ಪಾಪು ಎಷ್ಟು ಮುದ್ದಾಗಿದೆ. ಈ ಪಾಪನ ನೋಡೋದಕ್ಕೆ ಸುಬ್ರಹ್ಮಣಿ ಇದ್ದಾರೆ ಅಂತ ಅನಿಸುತ್ತೆ. ಆ ಪಾಪುಗೆ ಒಳ್ಳೇದಾಗಲಿ. ಅಮ್ಮ ನಿಮ್ಮ ಹೆಸರೇನಮ್ಮ? ಶ್ರಾವಣಿ ಸರ್. ಶ್ರಾವಣಿ. ಅಮ್ಮ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ವರ್ಷ ಆಯಿತು. ಪಾಪು ಆಗಿ ಎಷ್ಟು ತಿಂಗಳಾಯ್ತಮ್ಮ? 5 months. ಅಷ್ಟೇ. ಏನು ಅನ್ನಿಸ್ತಾ ಇದೆ ಅಮ್ಮ ನಿಮ್ಮ ಯಜಮಾನರು ಇವತ್ತು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿನೋ ಲೈನ್ಮ್ಯಾನೋ ಆಗಿ ನೀವು ಒಂದು ಆಸೆಗಳನ್ನ ಇಟ್ಕೊಂಡು ಮದುವೆ ಆಗಿರ್ತೀರ, ಇವತ್ತು ಈ ಪರಿಸ್ಥಿತಿಲಿ ಇದ್ದಾರೆ, ಏನು ಅನ್ಸುತ್ತಮ್ಮ? ಅವರೇ ಸರ್ ನಮ್ಗಿರೋದು. ಅವ್ರಿಗೇನಾದ್ರೂ ಅದು ನಾವು ಏನಕ್ಕೆ ಇರ್ತೀವಿ ಸರ್? ಅದು ಹೆಂಗೆ ಚಾರ್ಜ್ ಮಾಡೋದಂತ ಗೊತ್ತಿಲ್ಲ ಸರ್. ಅವ್ರು 1 month ಆಗಿದೆ, ಇನ್ನೂ ಏನು ಎಂಕ್ವೈರಿ ಮಾಡಿಲ್ಲ ಸರ್. ಇವತ್ತು ಬರ್ತಾನೆ ನಾಳೆ ಬರ್ತಾನಂತ ಅವ್ರ ಜೆ ಆಗಲಿ ಅವ್ರ AW ಆಗಲಿ ಒಂದಿನ ಬಂದು ನೋಡಿಲ್ಲ ಸರ್. ನೀವು ಹೋಗಿ ಆಫೀಸ್ಗೆ ಹೇಳಿದ್ರ, ಕೇಳಿದ್ರ, ಮಾತಾಡಿದ್ರ ಏನಾಯ್ತು ಅಂತ? ನಾವು ಒಂದು ಮಗನ ಎತ್ಕೊಂಡು ಹೋಗೋಕ್ಕಾಗಲ್ಲ ಸರ್. ಅವ್ರು ನೋಡ್ಕೋಬೇಕು, ಇವ್ರು ನೋಡ್ಕೋಬೇಕು ಸರ್. ನಾವೇ ಓಡಾಡೋಕ್ಕಾಗುತ್ತಲ್ಲ ಸರ್. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಈ ಪಾಪಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ, ನಿಮ್ಮ ಸುಬ್ರಹ್ಮಣ್ಯಗೂ ಒಳ್ಳೇದಾಗ್ಲಿ, ಯಾರಿಗೂ ತೊಂದರೆ ಆಗದೆ ಇರಲಿ. ಇವತ್ತು ನೋಡಿ ಪಾಪ ಒಂದು ಹೆಣ್ಮಗು ಯಾವ ಒಂದು ದುಃಖದಲ್ಲಿ ಮಾತಾಡ್ತಾ ಇದೆ. ದಯವಿಟ್ಟು ಪವರ್ ಮ್ಯಾನ್ಗಳು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬದ ಪರಿಸ್ಥಿತಿಯೂ ಸೇಮ್ ಯಥಾವತ್ತು ಹಿಂಗೇ ಇರುತ್ತೆ, ಬೇರೆ ಏನೂ ಇರಲ್ಲ. ನಿಮಗೂ ಒಂದು ಮಡದಿ, ನಿಮಗೂ ಅಪ್ಪ ಅಮ್ಮ, ಒಂದು ಈ ಥರದ್ದು ಕೂಸಿರ್ಬೋದು, ಇನ್ನೊಂದು ಸ್ವಲ್ಪ ದೊಡ್ಡ ಕೂಸಿರ್ಬೋದು, ಹಿಂಗೇ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಪ್ಪು ಯಾರ್ದು ಅಂತ ಹುಡ್ಕೋದಕ್ಕಿಂತ ಮುಖ್ಯವಾಗಿ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳುವಂತಹ ಪರಿಕರಗಳನ್ನ ದಯವಿಟ್ಟು ಬಳಸಿ. ಇವತ್ತು ಈ ಹೆಣ್ಮಗುಗೆ ಒಳ್ಳೇದಾಗಲಿ. ಚಿಕ್ಕ ಹೆಣ್ಮಗು ಇದೆ, ಈ ಒಂದು ಪಾಪುನು ಚಿಕ್ಕದಾಗಿದೆ, ಇವರೆಲ್ಲರಿಗೂ ಒಳ್ಳೇದಾಗಲಿ. ಆದಷ್ಟು ಬೇಗ ಸುಬ್ರಹ್ಮಣಿ ಹುಷಾರಾಗಿ ಮತ್ತೆ ಕೆಲ್ಸಕ್ಕೆ ಬರುವಂಥ ಪರಿಸ್ಥಿತಿ ಆಗಲಿ. ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು, ಅದು ಯಾರೇ ಆಗಿರ್ಬೋದು, ಕೋಲಾರದ EA ಅವರಾಗಿರ್ಬೋದು, ಅಥವಾ ಚಿಂತಾಮಣಿಯ AW ಅವರಾಗಿರ್ಬೋದು, ಅಥವಾ ದಿಲೀಪ್ ಅವರಾಗಿರ್ಬೋದು, ನಿಮಗೆ ಕನಿಷ್ಠ ಪರಿಜ್ಞಾನ ಮತ್ತು ಮಾನವೀಯತೆಯ ಕನಿಷ್ಠ ಒಂದು ಯೋಚನೆ ವಿವೇಚನೆ ಇದ್ದರೆ ದಯವಿಟ್ಟು ಇಂಥ ಘಟನೆಗಳು ನಡೆದಾಗ ಆತ್ಮಸ್ಥೈರ್ಯ ತುಂಬಿ ಅವರ ಜೊತೆಯಲ್ಲಿ ನಿಲ್ಲಿ. ನೀವು ಕೊಡುವಂಥ ದುಡ್ಡಿನಿಂದ ಯಾವುದೂ ಆಗಲ್ಲ. ನೀವು ಕೊಡುವಂಥ ಆತ್ಮಸ್ಥೈರ್ಯದಿಂದ, ನೀವು ಕೊಡುವಂಥ ಸಪೋರ್ಟಿಂದ ಈ ಕುಟುಂಬ ಚೆನ್ನಾಗಿರುತ್ತೆ. ಯಾವುದೋ ಒಂದು ಆಶಯ ಇಟ್ಕೊಂಡು, ಯಾವುದೋ ಒಂದು ಕೆಲಸ ಮಾಡಿ ಬದುಕಬೇಕು ಅಥವಾ ಒಂದು ಸರ್ಕಾರಿ ನೌಕರಿ ಪಡಿಬೇಕು ಅಂತ ಹೇಳ್ಬಿಟ್ಟು ಆಸೆ ಇಟ್ಕೊಂಡು ಕೆಲಸಕ್ಕೆ ಸೇರಿದ್ರೆ ಈ ಪರಿಸ್ಥಿತಿಲಿ ಬೆಡ್ಡಲ್ಲಿ ಮಲಗಿರುವಂಥ ಸುಬ್ರಹ್ಮಣಿ ನಿಜವಾಗ್ಲೂ ದೌರ್ಭಾಗ್ಯ ಅಂತ ಹೇಳಬೇಕು. ಈ ಪರಮ ಸುಖಕ್ಕೆ ಪವರ್ ಮ್ಯಾನ್ ಆಗಿ ಯಾಕೆ ಬರಬೇಕು? ಈ ಪವರ್ ಮ್ಯಾನ್ ಆಗಿ ಈ ಕರೆಂಟ್ ಶಾಕ್ ಓಡಿಸ್ಕೊಂಡು ಈ ಥರ ಒಂದು ಪರಿಸ್ಥಿತಿಯಲ್ಲಿ ಮಲಗೋದಕ್ಕೆ ಪವರ್ ಮ್ಯಾನ್ ಆಗಬೇಕಾ? ಬೇಡ. ದಯವಿಟ್ಟು ಎಲ್ಲರೂ ಆಗಿ, ಪವರ್ ಮ್ಯಾನ್ಗಳಾಗಿ, ನೀವು ಪೊಲೀಸ್ ಆಗಿ, ಏನೇ ಮಾಡಿ ಒಟ್ಟಾರೆಯಾಗಿ ಸುರಕ್ಷತೆಯನ್ನು ಪ್ರಾಧಾನ್ಯತೆ ಇಟ್ಕೊಂಡು ಕೆಲಸ ಮಾಡಿ. ಈ ರೀತಿಯ ಕುಟುಂಬಗಳನ್ನ ನಿಜವಾಗ್ಲೂ ನೋಡಿದಾಗ ಕಣ್ಣೀರು ಬರುತ್ತೆ. ಆದಷ್ಟು ಎಲ್ಲ ಒಂದು ಸಬ್ ಡಿವಿಷನ್ ಮತ್ತು ONMಗಳಲ್ಲಿ ಸೋಮವಾರವೇ ನೀವು ಒಂದು ದಿನಕ್ಕೆ ಸೀಮಿತ ಮಾಡದೆ ನಿಮ್ಮ ಏನು ಸುರಕ್ಷತಾ ಮಂತ್ರನ ಪ್ರತಿದಿನ ಹೇಳಿ, ಪ್ರತಿ ಕ್ಷಣ ಮನಸ್ಸಲ್ಲಿ ಇಟ್ಕೊಳ್ಳಿ. ಆದಷ್ಟು ಎಲ್ಲರೂ ಸುರಕ್ಷತೆಯಿಂದ ಕೆಲಸ ಮಾಡಿ ಅಂತ ಹೇಳ್ತಾ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.